ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ ದಿನ ಹೊಸ ಕತೆ. ಈಗ ಮಾರ್ನಿಂಗ್ 6:30 ಆಗಿದೆ. ನಾವು ಕೂರ್ಗ್ಗೆ ಹೊರಟಿದ್ದೀವಿ ಬೆಂಗಳೂರಿಂದ. ಕೂರ್ಗ್ನ ನೋಡೋದಕ್ಕೆ ಒಂದು ಕಂಪ್ಲೀಟ್ 2 days ಇದ್ದರೆ ಸಾಕಾಗತ್ತೆ. ಮತ್ತು ನಿಮಗೇನಾದರೂ ಬೆಂಗಳೂರು ಟು ಕೂರ್ಗ್ 2 days ಕಂಪ್ಲೀಟ್ ಟೂರ್ ಗೈಡ್ ಬೇಕಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಾವು ಬ್ಯಾಂಗ್ಳೂರಿಂದ ಅರೌಂಡ್ 6:45ಗೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಡೈರೆಕ್ಟಾಗಿ ರಂಗನತಿಟ್ಟು ಪಕ್ಷಿಧಾಮನ ರೀಚ್ ಆದ್ವಿ. ಮಿಡಲಲ್ಲಿ ಯಾವುದೇ ಥರದ ಸ್ಟಾಪ್ನ ತೊಗೊಂಡಿರಲಿಲ್ಲ. ಈ ಪಕ್ಷಿಧಾಮನ ನೋಡೋದಕ್ಕೆ ಎಂಟ್ರಿ ಫೀ ಇದೆ. ಸೊ ದೊಡ್ಡವರಿಗೆ 80 rupees ಮತ್ತು 14 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ 40 or 50 rupees ಏನೋ ಇದೆ. ಆದರೆ ಅದು ನನಗೆ ಸರಿಯಾಗಿ ನೆನಪಿಲ್ಲ. ಮತ್ತು 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಯಾವುದೇ ಥರದ ಫೀ ಇರಲಿಲ್ಲ. ಆ್ಯಕ್ಚುಲಿ ಈ ಪಕ್ಷಿಧಾಮನ ನೋಡೋದಕ್ಕೆ ಸರಿಯಾದ ಸೀಸನ್ ನವೆಂಬರ್ ಮಂತ್ ಟು ಫೆಬ್ರವರಿ ಮಂತ್. ಬಿಕಾಸ್ ಈ ಸೀಸನಲ್ಲಿ ತುಂಬ ಪಕ್ಷಿಗಳು ವಲಸೆ ಬರುತ್ತೆ ಇಲ್ಲಿಗೆ. ಮತ್ತು ಈ ಪಕ್ಷಿಗಳನ್ನು ನೋಡೋದಕ್ಕೆ ರೈಟ್ ಟೈಮ್ ಅಂದರೆ ಮಾರ್ನಿಂಗ್ ಅರೌಂಡ್ 6:30 to 9 o'clock ಮತ್ತು ಈವ್ನಿಂಗ್ 4 o'clock to 6 o'clock. ಸೊ ಈ ಸಮಯದಲ್ಲಿ ಜಾಸ್ತಿ ಪಕ್ಷಿಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಪ್ಲೇಸ್ ತುಂಬಾ ಪ್ರಶಾಂತವಾಗಿದೆ ಮತ್ತು ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲೇಸ್. ನಮಗೂ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಹಕ್ಕಿಗಳು ಕಾಣಿಸ್ತು. ಹಾಗೆ ನಾವು ನೆಕ್ಸ್ಟ್ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಟೆಲ್ನ ಹುಡ್ಕೊಂಡು ಹೊರಟಿದ್ದೀವಿ. ಇಲ್ಲೆಲ್ಲೂ ನಮಗೆ ಒಳ್ಳೆ ಹೋಟೆಲೇ ಕಾಣಿಸ್ತಿರ್ಲಿಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಫೈನಲಿ ನಮಗೊಂದು ಇಲ್ಲಿ ಹೋಟೆಲ್ ಸಿಕ್ಕಿದೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನೋಡುವ ಏನೇನು ಸಿಗುತ್ತೆ ಅಂತ. ಈ ಹೋಟೆಲಲ್ಲಿ ಬರೀ ಮಸಾಲೆ ದೋಸೆ ಮತ್ತು ಪೂರಿ ಅಷ್ಟೇ ಇತ್ತು. ಸೊ ನಾವು ಅದನ್ನೇ ತೊಗೊಂಡ್ವಿ, ಒಂದೊಂದು ಪ್ಲೇಟ್ ಮತ್ತು ಒಂದು ಟೀನ ತೊಗೊಂಡ್ವಿ. ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಕುಶಾಲ್ ನಗರ್ ರೀಚ್ ಆದ್ವಿ. ಅಲ್ಲಿ ನಾವು ಫಸ್ಟ್ ಹೋಗಿದ್ದು ನಿಸರ್ಗಧಾಮ. ಇಲ್ಲಿ ಎಂಟ್ರಿ ಫೀ ಎಷ್ಟು, ಪಾರ್ಕಿಂಗ್ ಚಾರ್ಜಸ್ ಎಷ್ಟು, ಇದೆಲ್ಲದನ್ನು ಇಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರಾಗಿ. ವೀಕ್ ಡೇಸಲ್ಲಿ ಒಂಥರ ಚಾರ್ಜಸ್ ಮತ್ತು ವೀಕೆಂಡಲ್ಲಿ ಇನ್ನೊಂದು ಚಾರ್ಜಸ್ ಇದೆ ಇವ್ರದ್ದು. ಸೊ ಇದನ್ನೆಲ್ಲ ನೀವು ಈ ಬೋರ್ಡಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ಕೊಡಗಿನ ಕಲ್ಚರ್ ರಿಲೇಟೆಡ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಸ್ಟ್ಯಾಚ್ಯೂಸ್ನ ಮಾಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋದರೆ ಇಲ್ಲೊಂದು ನದಿ ಕಾಣುತ್ತೆ. ಇದು ಕಾವೇರಿ ನದಿ. ಯೂಶ್ವಲಿ ಇಲ್ಲಿ ಎವ್ರಿ ವೀಕೆಂಡ್ ತುಂಬಾ ಜನ ಇರ್ತಾರೆ. ಆದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇಲ್ಲಿ ಜನ ಸ್ವಲ್ಪ ಕಡಿಮೆ. ಈಗ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಅಷ್ಟೇನು ನೀರು ಇರಲಿಲ್ಲ. ನನ್ನ ಮಗ ಕೂಡ ನೀರಲ್ಲಿ ಆಟ ಆಡಿ ತುಂಬಾ ಎಂಜಾಯ್ ಮಾಡ್ದ. ನಿಸರ್ಗಧಾಮದ ಹತ್ರನೇ ಒಂದು ಮಂಗಳೂರು ಶೈಲಿ ಅನ್ನೋ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ನಾವು ಊಟ ಮಾಡೋದಕ್ಕೆ. ಗ್ಯಾಸ್ ಪ್ರಾಬ್ಲಮಿಂದಾಗಿ ಇವ್ರ ಹತ್ರ ಮೆನ್ಯೂಲಿರೋ ಎಲ್ಲ ಐಟಮ್ಸು ಇರಲಿಲ್ಲ. ನಾವೊಂದು ಚಿಕನ್ ಟಿಕ್ಕಾ ಮಸಾಲ, ರೋಟಿ ಮತ್ತು ಒಂದು ಫಿಶ್ ಫ್ರೈನ ತೊಗೊಂಡಿದ್ದೀವಿ. ಲಂಚ್ ಮುಗಿಸ್ಕೊಂಡು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ. ನೆಕ್ಸ್ಟ್ ವಿಸಿಟ್ ನಮ್ಮದು ಟಿಬೆಟನ್ ಕಾಲೋನಿ. ರೇನಿ ಸೀಸನಲ್ಲಿ ನೀವೆಲ್ಲಾದರೂ ಟ್ರಿಪ್ಗೆ ಹೋಗೋದಿದ್ರೆ ಆ ಒಂದು ಅಂಬ್ರೆಲಾ ಕ್ಯಾರಿ ಮಾಡೋದು ಒಳ್ಳೆಯದು. ಯಾಕಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದನ್ನು ನಮ್ಡ್ರೂಲಿಂಗ್ ಮೊನೆಸ್ಟ್ರಿ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಇದು ವರ್ಲ್ಡ್ 2nd largest ಟಿಬೆಟನ್ ಸೆಟ್ಲ್ಮೆಂಟ್. ಇಲ್ಲಿ ಬುದ್ಧ, ಪದ್ಮಸಂಭವ ಮತ್ತು ಅಮಿತಾಯಸ್ ಅನ್ನೋ 3 ಸ್ಟ್ಯಾಚ್ಯೂಗಳಿದೆ. ಸೊ ಇದು 3 ಸ್ಟ್ಯಾಚ್ಯೂಗಳನ್ನು ಗೋಲ್ಡ್ ಪ್ಲೇಟೆಡಲ್ಲಿ ಮಾಡಿದ್ದಾರೆ. ಹಾಗೆ ಇದು 40 ಅಡಿ ಎತ್ತರ ಇದೆ. ಇಲ್ಲಿ ಗೋಡೆಗಳ ಮೇಲೆಲ್ಲ ನೋಡ್ಬೋದು ಒಳ್ಳೆ ಪೇಂಟಿಂಗ್ನ ಮಾಡಿದ್ದಾರೆ. ಕಲರ್ಫುಲ್ ಆಗಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಟೆಂಪಲ್ ಹೊರಗಡೆ ಇರೋ ರೆಸ್ಟೋರೆಂಟಲ್ಲಿ ನಾವು ತುಪ್ಪ ಸೂಪ್ನ ಟ್ರೈ ಮಾಡಿದ್ವಿ. ನಮಗೇನದು ಅಷ್ಟೇನು ಇಷ್ಟ ಆಗಿಲ್ಲ, ಸ್ವಲ್ಪ ಸಪ್ಪೆ ಸಪ್ಪೆ ಅನ್ನಿಸ್ತು. ಸೊ ನಾವು ಸ್ವಲ್ಪನೇ ತಿಂದ್ಬಿಟ್ಟು ಹಾಗೆ ಬಿಟ್ಟು ಬಂದುಬಿಟ್ವಿ. ಇಲ್ಲಿಂದ ನಾವು ಮಡಿಕೇರಿಗೆ ಹೊರಟಿದ್ದೀವಿ. ಸೊ ಡೈರೆಕ್ಟಾಗಿ ನಾವು ಬುಕ್ ಮಾಡಿರೋ ರೂಮ್ಗೆ ಹೋಗ್ತಾ ಇದ್ದೀವಿ. ಇದೇ ನಾವು ಸ್ಟೇ ಆಗಿರೋ ಹೋಟೆಲ್. ಸೊ ಇದನ್ನು ನೀವು ನೋಡ್ಬೋದು. ಇದೊಂದು ಡೀಸೆಂಟ್ ಹೋಟೆಲ್.
ತುಂಬ ಏನು ಪಾಶ್ ಅಂತ ಏನಿಲ್ಲ, ಆದರೆ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಪಾರ್ಕಿಂಗಿಗೆ ಒಂದು ತೊಂದರೆ ಇದೆ. ಇಲ್ಲಿ ಒಂದು 3 ಕಾರ್ನ ಇಡ್ಬೋದು ಹೋಟೆಲ್ ಎದುರಿಗೆ, ಉಳಿದಿದ್ದನ್ನೆಲ್ಲ ರೋಡ್ ಸೈಡಲ್ಲೇ ಹಾಕಬೇಕು. ಮತ್ತು ರೂಮ್ಸ್ ಎಲ್ಲ ತುಂಬಾ ಕ್ಲೀನ್ ಇದೆ. ಬಾತ್ರೂಮಲ್ಲೇ ಗೀಝರ್ ಇಟ್ಟಿರೋದ್ರಿಂದ ನಮ್ಗೆ ಯಾವಾಗ ಬೇಕೋ ಆವಾಗ ಗೀಝರ್ನ ಆನ್ ಮಾಡಿಕೊಂಡು ಹಾಟ್ ವಾಟರ್ನ ಯೂಸ್ ಮಾಡ್ಕೋಬೋದು. ಕೆಲವೊಂದು ಹೋಟೆಲ್ಗಳಲ್ಲಿ ಈ ಥರ ಫೆಸಿಲಿಟಿ ಇರಲ್ಲ, ಸೋಲಾರ್ನೇ ನಂಬ್ಕೊಂಡಿರ್ತಾರೆ. ಸೊ ಆವಾಗ ಏನಾಗುತ್ತೆ, ನಮಗೆ ಬೇಕಾದಾಗ ಬಿಸಿ ನೀರು ಸಿಗೋದಿಲ್ಲ. ಈ ವಿಡಿಯೋನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದಿರೋದು, ಈವ್ನಿಂಗ್ ಟೈಮಲ್ಲಿ ತೆಗೆದಿದ್ದಲ್ಲ. ಅದಕ್ಕೆ ಇಲ್ಲೆಲ್ಲ ತುಂಬಾ ಬೆಳಕಿದೆ. ಸೊ ನಾವು ನೆಕ್ಸ್ಟು ಫ್ರೆಶ್ ಆಗಿ ಡಿನ್ನರ್ ಮಾಡೋದಕ್ಕೆ ಹೊರಟ್ವಿ. ನಮ್ಮ ಹೋಟೆಲ್ ಸೆಂಟರ್ ಆಫ್ ದ ಸಿಟಿ ಇರೋದ್ರಿಂದ ನಾವು ವಾಕ್ ಮಾಡಿಕೊಂಡೇ ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲಿ ನಾವು ರೋಟಿ, ಚಿಕನ್ ಕರಿ, ಒಂದು ಎಗ್ ಚಿಲ್ಲಿ ಮತ್ತು ಒಂದು ಫ್ರೈಡ್ ರೈಸ್ನ ತೊಗೊಂಡಿದ್ದೀವಿ. ನನ್ನ ಮಗನಿಗೋಸ್ಕರ ಒಂದು ಚಪಾತಿನ ತೊಗೊಂಡ್ವಿ. ಫುಡ್ ಟೇಸ್ಟ್ ಡೀಸೆಂಟಾಗಿತ್ತು, ಆದರೆ ಎಗ್ ಚಿಲ್ಲಿಲಿ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಇತ್ತು. ಇದು ಸೆಕೆಂಡ್ ಡೇ ಆಫ್ ಅವರ್ ಟ್ರಿಪ್. ನಾವು ಸ್ನಾನ ಮಾಡಿಕೊಂಡು ಅರೌಂಡ್ 9:30 ಅಷ್ಟಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊರಟಿದ್ದೀವಿ. ನಾವಷ್ಟೇ ಇದ್ದರೆ ಆದಷ್ಟು ಬೇಗ ರೆಡಿಯಾಗಿ ಹೊರಡ್ಬೋದು. ಅದೇ ಮಗು ಇದ್ದರೆ ನಮ್ಮ ಜೊತೆ ಎಷ್ಟು ಟೈಮ್ ಇದ್ದರೂ ಕಡಿಮೆನೇ, ಸ್ವಲ್ಪ ಎಕ್ಸ್ಟ್ರಾನೇ ಟೈಮ್ ಹಿಡಿಯುತ್ತೆ ರೆಡಿ ಆಗೋದಕ್ಕೆ. ನಾವಿಲ್ಲಿ ಉಡುಪಿ ಗಾರ್ಡನ್ ಅನ್ನೋ ರೆಸ್ಟೋರೆಂಟ್ಗೆ ಹೋದ್ವಿ, ಆದರೆ ಒಳಗಡೆ ತುಂಬಾ ಕ್ರೌಡ್ ಇತ್ತು. ಕುತ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಜಾಗನೂ ಇರಲಿಲ್ಲ. ಅದಕ್ಕೆ ನಾವು ಅಲ್ಲಿ ಬೇಡ ಅಂತ ನೆಕ್ಸ್ಟ್ ನಾವು ಹೋಗಿದ್ದು ಶಾಂತಿ ಸಾಗರ್ ಅಂತ. ಇಲ್ಲಿ ಕೂಡ ಕ್ರೌಡ್ ಇತ್ತು, ಆದರೆ ನಮ್ಗೆ ಕುತ್ಕೊಳ್ಳೋದಕ್ಕೆ ಒಂದು ಸೀಟ್ ಸಿಕ್ತು. ಹಾಗೆ ನಾವು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ದೋಸೆನ ತೊಗೊಂಡ್ವಿ, ಮತ್ತು ಫಿಲ್ಟರ್ ಕಾಫಿನೂ ಕೂಡ ತೊಗೊಂಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಗ್ಲಾಸ್ ಬ್ರಿಡ್ಜ್ ನೋಡೋದಕ್ಕೆ, ಆದರೆ ಅದು ಮೇಂಟೆನೆನ್ಸಿಂದಾಗಿ ಕ್ಲೋಸ್ ಇತ್ತು. ಅದಕ್ಕೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಭಾಗಮಂಡಲಕ್ಕೆ ಹೋಗ್ತಾ ಇದ್ದೀವಿ. ಭಾಗಮಂಡಲದಲ್ಲಿ ಭಗಂಡೇಶ್ವರ ದೇವಸ್ಥಾನ ಇದೆ. ಇದು ಮುಖ್ಯವಾಗಿ ಶಿವನ ದೇವಸ್ಥಾನ. ಹಾಗೆ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಇದೆ. ತಲಕಾವೇರಿಗೆ ಹೋಗೋ ಭಕ್ತರೆಲ್ಲ ಈ ದೇವಸ್ಥಾನಕ್ಕೆ ಮುಂಚೆ ಬಂದು ಭೇಟಿ ನೀಡಿ ಆಮೇಲೆ ತಲಕಾವೇರಿಗೆ ಹೊರಡ್ತಾರೆ. ಈ ದೇವಸ್ಥಾನದ ಮೇನ್ ಸ್ಟೋರಿ ಏನಂದರೆ, ಸ್ಕಂದ ಪುರಾಣದ ಪ್ರಕಾರ ಈ ಸ್ಥಳದಲ್ಲಿ ಭಗಂಡ ಋಷಿಗಳು ವಾಸಿಸಿದ್ರು. ಅಂದರೆ ಅವರ ಆಶ್ರಮ ಕೂಡ ಇಲ್ಲೇ ಇತ್ತು. ಈ ಋಷಿಮುನಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವನ ತಪಸ್ಸನ್ನು ಮಾಡಿ ಆ ದೇವರನ್ನು ಒಲಿಸ್ಕೊಂಡಿದ್ರು. ಅವರ ಭಕ್ತಿಯನ್ನು ಮೆಚ್ಚಿದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶಿವನು ಈ ಪ್ರದೇಶವನ್ನು ಆಶೀರ್ವದಿಸಿ ಕಲ್ಲಿನ ರೂಪದಲ್ಲಿ ಇಲ್ಲೇ ಸ್ಥಾಪಿಸಿದರು. ಅದಕ್ಕೆ ಈ ಪ್ಲೇಸ್ನ ಭಗಂಡ ಕ್ಷೇತ್ರ ಅಂತ ಕರಿತಿದ್ರಂತೆ. ಆಮೇಲೆ ಇದನ್ನೇ ಭಾಗಮಂಡಲ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ದೇವಸ್ಥಾನದ ಅಪೋಸಿಟ್ ನೀವು ತ್ರಿವೇಣಿ ಸಂಗಮ ಕೂಡ ನೋಡ್ಬೋದು. ಇಲ್ಲಿ ಕಾವೇರಿ, ಕನ್ನಿಕೆ ಮತ್ತು ಪೌರಾಣಿಕ ಭೂಗತ ಸುಜ್ಯೋತಿ ಅನ್ನೋ 3 ನದಿ ಸೇರಿದೆ. ಅದಕ್ಕೆ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಈ ದೇವಸ್ಥಾನ ನೋಡಿ ನಾವು ನೆಕ್ಸ್ಟ್ ಹೊರಟಿದ್ದು ತಲಕಾವೇರಿಗೆ. ತಲಕಾವೇರಿ ದೇವಸ್ಥಾನ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದ ಮೇಲಿದೆ ಮತ್ತು ಇದು ಕಾವೇರಿ ನದಿಯ ಜನ್ಮಸ್ಥಳ. ಇದರಿಂದ ಕೂಡ ಒಂದು ಒಳ್ಳೆ ಸ್ಟೋರಿ ಇದೆ. ಅಗಸ್ತ್ಯ ಋಷಿ ತಪಸ್ ಮಾಡುವಾಗ ಈ ಕಾವೇರಿ ದೇವಿನ ತನ್ನ ಕಮಂಡಲದಲ್ಲಿ ಇಟ್ಕೊಂಡಿರ್ತಾನೆ. ಬರಡು ಭೂಮಿಲಿ ಹರಿಯುವಂತೆ ಅವಳನ್ನು ಬಿಡುಗಡೆ ಮಾಡಲಿಕ್ಕೆ ಗಣೇಶ ಕಾಗೆ ರೂಪವನ್ನು ತಕ್ಕೊಂಡು ಕಮಂಡಲವನ್ನು ಉರುಳಿಸ್ತಾನೆ. ಹೀಗೆ ಕಾವೇರಿ ನದಿಯ ಉಗಮವಾಗಿದೆ. ಈ ದೇವಸ್ಥಾನ ನೋಡೋಕ್ಕೆ ಬಂದಿರೋ ಭಕ್ತರು ಕೂಡ ಈ ಪವಿತ್ರ ಕುಂಡದಲ್ಲಿ ಸ್ನಾನನ ಮಾಡ್ಬೋದು. ಈ ನದಿಯು ಭೂಮಿ ಕೆಳಗಡೆ ಹರಿಯೋಕ್ಕಿಂತ ಮುಂಚೆನೇ ಇಲ್ಲಿ ಮೊದಲು ಉಕ್ಕಿ ಹರಿಯುತ್ತದಂತೆ. ನಿಮಗೇನಾದರೂ ಈ ಪವಿತ್ರ ಕುಂಡದಲ್ಲಿ ಸ್ನಾನ ಮಾಡಬೇಕಂತ ಇದ್ದರೆ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ತಂದರೆ ಆಯಿತು. ಯಾವುದೇ ಥರದ ಸೇವೆ ಅಥವಾ ಎಕ್ಸ್ಟ್ರಾ ಪೇ ಮಾಡೋದು ಬೇಕಾಗಿಲ್ಲ ಇಲ್ಲಿ ಸ್ನಾನ ಮಾಡಬೇಕಂದ್ರೆ. ಇಲ್ಲಿ ಮೇಲ್ಗಡೆ ಬಂದರೆ ಒಂದು ಟೆಂಪಲ್ ಇದೆ. ಸೊ ಇದು ಶಿವನ್ ಟೆಂಪಲ್. ಈ ಟೆಂಪಲ್ ತುಂಬಾ ಪ್ರಶಾಂತವಾಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ಸೀನ್ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಎಲ್ಲರೂ ಕಾವೇರಿ ನದಿಯ ಉಗಮ ಸ್ಥಾನನ ನೋಡೋದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಹಾಗೆ ಅದರ ಅಪೋಸಿಟ್ ಒಂದು ಹೊಂಡ ಇದೆ ಅಲ್ವಾ, ಸೊ ಅಲ್ಲೇ ಎಲ್ಲ ಭಕ್ತರು ಸ್ನಾನ ಮಾಡ್ಬೋದು. ಈ
ಇಲ್ಲಿಂದ ನಾವು ಮತ್ತೆ ಭಾಗಮಂಡಲ ಟೆಂಪಲ್ಗೆ ಹೋದ್ವಿ. ಬಿಕಾಸ್ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇತ್ತು. ಅದಕ್ಕೆ ನಾವಲ್ಲಿ ಮಧ್ಯಾಹ್ನದ ಊಟನ ಅಲ್ಲೇ ಮಾಡ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಡಿಕೇರಿ ಫೋರ್ಟ್ ನೋಡೋದಕ್ಕೆ ಹೊರಟ್ವಿ. ಇದೇ ಮಡಿಕೇರಿ ಫೋರ್ಟ್. ಇದಕ್ಕೇನು ಎಂಟ್ರಿ ಫೀ ಅಂತ ಇರಲಿಲ್ಲ. ಸೊ ಒಳಗಡೆ ಹೋದರೆ ಇಲ್ಲಿ ನಮ್ಮದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಓದ್ಕೋಬೋದು ನಾವು ಟೈಮ್ ಇದ್ದರೆ. ಮಡಿಕೇರಿ ಫೋರ್ಟ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ರಾಜಾ ಸೀಟ್ ನೋಡೋದಕ್ಕೆ. ಇಲ್ಲಿ ಪರ್ ಹೆಡ್ 20 ರೂಪೀಸ್ ಎಂಟ್ರಿ ಫೀ ಇದೆ. ಈ ಪಾರ್ಕಲ್ಲಿ ಕೆಲವೊಂದಿಷ್ಟು ಆ್ಯನಿಮಲ್ಸ್ನ ಸ್ಟ್ಯಾಚ್ಯೂಸ್ ಮಾಡಿಟ್ಟಿದ್ದಾರೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ. ಆ್ಯಕ್ಚುಲಿ ರಾಜಾ ಸೀಟ್ನ ನೋಡೋದಕ್ಕೆ ಸಂಜೆ ಸನ್ಸೆಟ್ ಟೈಮಲ್ಲಿ ಹೋದರೆ ಒಳ್ಳೆಯದು. ಇಲ್ಲೊಬ್ರು ಆರ್ಟಿಸ್ಟ್ ಡ್ರಾಯಿಂಗ್ ಮಾಡ್ತಾಯಿದ್ರು, ಒಂದು ಹುಡುಗಿದು ಲೈವ್ ಡ್ರಾಯಿಂಗ್. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಇಲ್ಲಿಂದ ನಾವು ನೆಕ್ಸ್ಟ್ ಡೈರೆಕ್ಟಾಗಿ ನಮ್ಮ ರೂಮ್ಗೆ ಹೋದ್ವಿ. ಅಲ್ಲೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಹಾಗೆ ನಾವು ಬೆಂಗಳೂರು ಕಡೆ ಹೊರಟ್ವಿ. ನಿಮಗೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಕುಶಾಲನಗರದಲ್ಲಿರೋ ನಿಸರ್ಗಧಾಮನ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಶಾಪಿಂಗ್ ಸೆಂಟರ್ ಇದೆ. ಅಲ್ಲಿ ನೀವು ಚಾಕ್ಲೇಟ್ಸ್, ಆಮೇಲೆ ಕಾಫಿ, ಬ್ಯಾಗ್ಸ್ ಅಥವಾ ಕ್ಲಿಪ್ಸ್ ಈ ಥರ ತುಂಬ ಐಟಮ್ಸ್ ಇದೆ. ಸೊ ನಿಮ್ಗೇನು ಬೇಕು ಅದನ್ನು ನೀವು ಅಲ್ಲೇ ಬೈ ಮಾಡ್ಕೋಬೋದು. ನಿಮಗೇನಾದರೂ ಬೇಕಂದರೆ ಇಲ್ಲಿ ತುಂಬ ವೆರೈಟಿ ಫುಡ್ ಮತ್ತು ಜ್ಯೂಸ್ ಎಲ್ಲ ಸಿಗುತ್ತೆ. ಸೊ ನಾವಿಲ್ಲಿ ಚಾಟ್ಸ್ ತಿಂದ್ಕೊಂಡು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಅರೌಂಡ್ ನೈಟ್ 1 o'clock ನಾವು ಮನೆ ರೀಚ್ ಆದ್ವಿ. ನಾವು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಒಂದನ್ನು ಮಿಸ್ ಮಾಡಿದ್ವಿ ಬಿಕಾಸ್ ಅದು ಕ್ಲೋಸ್ ಇತ್ತು. ಅದು ಬಿಟ್ಟರೆ ಓವರ್ ಆಲ್ ನಮ್ಮ ಟ್ರಿಪ್ ತುಂಬಾ ಚೆನ್ನಾಗಾಯಿತು. ಸೊ 2 daysಗೆ ಇದು ಒಂದು ಒಳ್ಳೆ ಟ್ರಿಪ್. ನಿಮಗೇನಾದರೂ ನನ್ನ ಈ ಟ್ರಾವೆಲ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.